ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಒಂದು ಆಸಕ್ತಿದಾಯಕವಾಗಿರುವಂತಹ ವಿಷಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾನು ಒಂದು ಹಾಡನ್ನು ಹೇಳ್ಕೊಡ್ತೇನೆ. ಆ ಹಾಡು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಗುರುತಿಸಿ. ಅ ಎಂದರೆ ನನಗೆ ಅಮ್ಮನ ನೆನಪಾಗುವುದು, ಆ ಎಂದರೆ ನನಗೆ ಆನೆಯ ನೆನಪಾಗುವುದು, ಈ ಎಂದರೆ ನನಗೆ ಇಲಿಯ ನೆನಪಾಗುವುದು, ಈ ಎಂದರೆ ನನಗೆ ಈಶ್ವರ ನೆನಪಾಗುವುದು, ಊ ಎಂದರೆ ನನಗೆ ಉಂಗುರ ನೆನಪಾಗುವುದು, ಊ ಎಂದರೆ ನನಗೆ ಊಟ ನೆನಪಾಗುವುದು, ರು ಎಂದರೆ ನನಗೆ ಋಷಿಯ ನೆನಪಾಗುವುದು, ಎ ಎಂದರೆ ನನಗೆ ಎಲೆಯ ನೆನಪಾಗುವುದು, ಏ ಎಂದರೆ ನನಗೆ ಏಣಿ ನೆನಪಾಗುವುದು, ಐ ಎಂದರೆ ನನಗೆ 5 ಬೆರಳು ನೆನಪಾಗುವುದು, ಓ ಎಂದರೆ ನನಗೆ ಒಂಟೆ ನೆನಪಾಗುವುದು, ಓ ಎಂದರೆ ನನಗೆ ಓಡಲು ನೆನಪಾಗುವುದು, ಔ ಎಂದರೆ ನನಗೆ ಔಷಧ ನೆನಪಾಗುವುದು, ಅಂ ಎಂದರೆ ನನಗೆ ಅಂಗಿ ನೆನಪಾಗುವುದು, ಅಹ ಎಂದರೆ ನನಗೆ ಆಹಾ ನಮ್ಮ ಶಾಲೆ ನೆನಪಾಗುವುದು. ಹಾಗಾದರೆ ನಾನು ಹೇಳ್ಕೊಟ್ಟಿರುವಂತಹ ಹಾಡು ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿರುವಂತಹ ಅಕ್ಷರಗಳನ್ನು ನೋಡಿದರೆ ನಿಮಗೇನು ಅನಿಸುತ್ತೆ? ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ವರ್ಣಮಾಲೆ ಅಂದ್ರೇನು, ವರ್ಣಮಾಲೆಯಲ್ಲಿ ಬರುವಂತಹ ವಿಧಗಳು ಯಾವುವು, ಆ ವಿಧಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊತಾ ಹೋಗೋಣ. ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ವರ್ಣಮಾಲೆ. ವರ್ಣಮಾಲೆ ಎಂದರೆ ಎಲ್ಲ ಅಕ್ಷರಗಳ ಸಮೂಹ ಎಂದರ್ಥ. ಅಂದರೆ ಇಲ್ಲಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಅಕ್ಷರಗಳನ್ನು ಒಟ್ಟುಗೂಡಿ ಹೇಳೋದೇ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ವರ್ಣಮಾಲೆಗಳನ್ನು ನಾವು ವಿಭಾಗಿಸಬಹುದು. 3 ರೀತಿಯಾಗಿ ವರ್ಗವನ್ನು ಮಾಡ್ತೇವೆ. ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳಿವೆ. ಅವುಗಳ್ಯಾವಪ್ಪ ಅಂದರೆ ಸ್ವರಗಳು ಒಟ್ಟು 13 ಅಕ್ಷರಗಳನ್ನು ಒಳಗೊಂಡಿದೆ. ವ್ಯಂಜನಗಳು ಒಟ್ಟು 34 ಅಕ್ಷರಗಳನ್ನು ಒಳಗೊಂಡಿದೆ. ಯೋಗವಾಹಕಗಳು ಕೇವಲ 2 ಅಕ್ಷರಗಳನ್ನು ಒಳಗೊಂಡಿದೆ. ಒಟ್ಟು 49 ಅಕ್ಷರಗಳಿವೆ. ವರ್ಣಮಾಲೆಯ ಮೊದಲನೇ ವಿಧ ಅದು ಸ್ವರಗಳು. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು. ಅಂದರೆ ಇಲ್ಲಿ ಅಕ್ಷರಗಳು ಯಾವುದೇ ರೀತಿಯ ಬೇರೊಂದು ಅಕ್ಷರಗಳನ್ನು ಅವಲಂಬನೆ ಆಗಿರುವುದಿಲ್ಲ. ಅಂತಹ ಅಕ್ಷರಗಳು ಅ, ಆ, ಇ, ಈ, ಉ, ಊ, ರು, ಎ, ಎ, ಐ, ಒ, ಓ, ಔ. ಒಟ್ಟು 13 ಸ್ವರಾಕ್ಷರಗಳನ್ನು ನಾವು ಕಾಣ್ತೇವೆ. ಇಲ್ಲಿ ನಾನು ಉಚ್ಚಾರಣೆ ಮಾಡುವಾಗ ಕೆಲವೊಂದು ಅಕ್ಷರಗಳನ್ನು ನಾನು ಎಳಿತಾ ಹೇಳ್ತಾ ಇದ್ದೆ, ಇನ್ನು ಕೆಲವು ಅಕ್ಷರಗಳನ್ನು ಬೇಗ ಹೇಳ್ತಾ ಇದ್ದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಸ್ವರಗಳಲ್ಲಿ 2 ವಿಧಗಳಿದ್ದಾವೆ. ಅಂದರೆ ಇಲ್ಲಿ ಅಕ್ಷರಗಳನ್ನು ಇವೇ 13 ಸ್ವರಾಕ್ಷರಗಳನ್ನೇ ನಾವು ಏನು ಮಾಡಿದ್ದೀವಿ, 2 ರೀತಿಯಾಗಿ ವಿಭಾಗವನ್ನು ಮಾಡಿದ್ದೀವಿ. ಅವು ಯಾವುವು ಅಂತ ನಾವು ಈಗ ತಿಳ್ಕೊಳ್ಳೋಣ. ಮೊದಲೇ ಹೇಳಿರೋ ರೀತಿಯಲ್ಲಿ ಸ್ವರಗಳಲ್ಲಿ 2 ವಿಧಗಳಿವೆ. ಅವುಗಳೆಂದರೆ, ಒಂದು ಹ್ರಸ್ವ ಸ್ವರ ಒಟ್ಟು 6 ಅಕ್ಷರಗಳನ್ನು ಒಳಗೊಂಡಿದೆ. 2 ದೀರ್ಘ ಸ್ವರ ಒಟ್ಟು 7 ಅಕ್ಷರಗಳನ್ನು ಒಳಗೊಂಡಿದೆ. ಹಾಗಾದರೆ ಸ್ವರದ ಮೊದಲನೇ ವಿಧ ಹ್ರಸ್ವ ಸ್ವರ. ಹ್ರಸ್ವ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುವರು. ಅ, ಇ, ಉ, ರು, ಎ, ಓ. ಒಟ್ಟು 6 ಅಕ್ಷರಗಳನ್ನು ಈ ಹ್ರಸ್ವ ಸ್ವರ ಒಳಗೊಂಡಿದೆ. ಇನ್ನು ಸ್ವರದ ಎರಡನೇ ವಿಧ ದೀರ್ಘ ಸ್ವರ. ಒಟ್ಟು 7 ಅಕ್ಷರಗಳನ್ನು ಒಳಗೊಂಡಿದೆ. ದೀರ್ಘ ಸ್ವರ ಎಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುವರು. ಇಲ್ಲಿ ನಾವು ದೀರ್ಘಾಕ್ಷರಗಳನ್ನು 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಾ ಹೋಗ್ತೇವೆ. ಆ, ಈ, ಊ, ಏ, ಐ, ಓ,
7 ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳಲ್ಲಿ ಕಾಣ್ತೇವೆ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ವರ್ಣಮಾಲೆ ಅಂದ್ರೇನು, ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ, ವರ್ಣಮಾಲೆಯಲ್ಲಿ ಬರುವಂತಹ ವಿಧಗಳು, ಹಾಗೆ ಸ್ವರ ಎಂದರೇನು, ಸ್ವರದ ವಿಧಗಳನ್ನ ಹಾಗೆ ಉದಾಹರಣೆಗಳನ್ನ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗ ವ್ಯಂಜನಗಳನ್ನು ನಾವು ತಿಳ್ಕೊಳ್ಳೋಣ. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ.